ದೇಹಕ್ಕೆ ತಂಪು, ಹೊಟ್ಟೆಗೆ ಹಿತವಾಗಿರುವಂತಹ ಹೆಸರುಬೇಳೆ ಮಾಡೋದು ನೋಡ್ಕೊಳ್ಳೋಣ. ಯಾವುದೇ ಹಬ್ಬದಲ್ಲಾಗಲಿ ಹೆಸರುಬೇಳೆ ಹಾಕಲಿಲ್ಲ ಅಂದರೆ ಆ ಊಟನೇ ಕಂಪ್ಲೀಟ್ ಆಗಲ್ಲ ಅಂತಾರೆ. ಅದೇ ಶೈಲಿಯಲ್ಲಿ ನಾವು ಮದುವೆ ಮನೆ ಶೈಲಿ ಅಥವಾ ಹೋಟ್ಲ್ ಸ್ಟೈಲಲ್ಲಿ ನಾವು ಇವತ್ತು ಆ ಹೆಸರುಬೇಳೆನ ಮನೇಲೇ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿರುತ್ತೆ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ದೇಹದಲ್ಲಿ ಏನಾದರೂ ಹೀಟ್ ಆಗಿದ್ದರೆ ಈ ರೆಸಿಪಿನ ಈಸಿಯಾಗಿ ಮಕ್ಕಳು ಮಾಡಿಕೊಂಡು ಮನೇಲೂ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬ ತುಂಬ ಚೆನ್ನಾಗಿರುತ್ತೆ. ಇದು ನೋಡ್ಕೊಳ್ಳಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಹೆಸರುಬೇಳೆನ ಒಂದು 1/4 kg ಆಗೋಷ್ಟು ಹೆಸರುಬೇಳೆನ ಚೆನ್ನಾಗಿ ಒಂದು 3ರಿಂದ 4 ಟೈಮ್ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡ್ರೆ ಅದರ ಸ್ಮೆಲ್ಲೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಕೆಲವೊಬ್ಬರು ಹಸಿ ಹೆಸರುಬೇಳೆನ ತಿನ್ನಲ್ಲ. ಈ ಥರ ಮಾಡಿಕೊಟ್ರಂತೂ ವಿಟಮಿನ್ಸ್ ಎಲ್ಲ ರಿಚ್ ಆಗಿರೋದ್ರಿಂದ ಇದನ್ನು ತಿನ್ಬೋದು. ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಬೇಸಿಗೆ ಕಾಲದಲ್ಲಿ ಕಂಪಲ್ಸರಿ ಇದನ್ನು ಮಾಡ್ಕೊಂಡು ತಿನ್ನಬೇಕು. ದೇಹ ಏನಾದರೂ ಹೀಟ್ ಆಗಿದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ನೋಡ್ತಿದ್ರಲ್ಲ, ನಾನಿಲ್ಲಿ ಚೆನ್ನಾಗಿ ಒಂದು 3-4 ಸರಿ ತೊಳೆದಿರೋ ಅಂಥ ಹೆಸರುಬೇಳೆನ ಹಾಕ್ಕೋತಾ ಇದ್ದೀನಿ. ಈಗ ತುರಿದಿರೋ ಅಂಥ ಸೌತೆಕಾಯಿ ಕೂಡ ಹಾಕ್ಕೋತಾ ಇದ್ದೀನಿ. ಸೌತೆಕಾಯಿ ಕೂಡ ದೇಹಕ್ಕೆ ತಂಪು. ಜಾಸ್ತಿ ನೀರಿನಂಶ ಇರೋದ್ರಿಂದ ದೇಹಕ್ಕೆ ಕೂಡ ನೀರಿನಂಶ ಸಿಗುತ್ತೆ. ಜೊತೆಗೆ ಕ್ಯಾರೆಟ್ ಕೂಡ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟ್ ಕೂಡ ತುರಿದು ಹಾಕ್ಕೊಂಡು, ಜೊತೆಗೆ 1 ಕಪ್ಪಷ್ಟು ನಾನಿಲ್ಲಿ ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಅನುಸಾರವಾಗಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಎಲ್ಲನೂ ವಿಟಮಿನ್ ರಿಚ್ ಆಗಿರೋವಂಥದ್ದು, ದೇಹಕ್ಕೆ ತಂಪಾಗಿರೋವಂಥದ್ದು ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದಾಗಿರೋವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಪುಡಿ ಉಪ್ಪು ಹಾಕ್ಕೊಳ್ತಿದ್ದೀನಿ. ಈಗ ಒಂದೇ ಒಂದು ಸಣ್ಣದಾಗಿರೋವಂಥ ಒಗ್ಗರಣೆ ಕೊಟ್ಕೊಬೋಣ. ಒಗ್ಗರಣೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಹಾಗೆ ಕೂಡ ತಿನ್ಬೋದು. ಕೆಲವೊಬ್ಬರು ಸ್ಪೈಸಿ ಬೇಕು ಅಂದರೆ ಈ ಥರ ಕೂಡ ಮಾಡ್ಕೊಳ್ಬೋದು. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಚಿಟಪಟ ಸಿಡಿತಾ ಇದ್ದಂಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು. ನೋಡ್ತಿದ್ರಲ್ಲ, ಸ್ವಲ್ಪ ಒಂದು ಪಿಂಚಷ್ಟು ಹಿಂಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ದಾರೆ, ಬಿಸಿ ಇದ್ದಾಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಇದೇ ಹಂತದಲ್ಲಿ ನೀವು ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕ್ಕೊಳ್ಬೋದು. ನೋಡ್ತಿರಲ್ಲ, ಈಗ ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ, ತಿನ್ನೋಕ್ಕಂತೂ ತುಂಬ ಅದ್ಭುತವಾಗಿರುತ್ತೆ. ನೋಡ್ತಿದ್ದೀರಲ್ಲ, ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ, ಮಕ್ಕಳು ನೋಡ್ದಿಟ್ಟಿಗೆ ಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಎಲ್ಲ ಬಾಳೆ ಎಲೆ ಊಟದಲ್ಲಿ ಇದು ಕಂಪಲ್ಸರಿ, ವೆಜ್ ಊಟದಲ್ಲಿ ಕಂಪಲ್ಸರಿ ಆಗಿರುತ್ತೆ. ಮದುವೆ ಊಟದಲ್ಲಂತೂ ನಿಜವಾಗ್ಲೂ ಕಂಪಲ್ಸರಿಯಾಗಿ ಹೆಸರುಬೇಳೆ ಮಾಡ್ತಾರೆ. ಕೆಲವೊಬ್ಬರಿಗೆ ಹಸಿ ಆಗಿ ತಿನ್ನೋ ಇಷ್ಟ ಇರಲ್ಲ, ಆದರೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೌತೆಕಾಯಿನ ಕೂಡ ನೀವು ಈ ಥರ ತುರಿದು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹೆಚ್ಚಿ ಬಾಯಿಗೆ ಸಿಗೋ ಅಂಥದ್ದು ಕೂಡ ಹಾಕ್ಕೊಳ್ಬೋದು. ನೋಡ್ತಿದ್ರಲ್ಲ, ಎಷ್ಟು ಈಸಿಯಾಗಿದೆ ಅಂತ. ಬೇಸಿಗೆ ಕಾಲದಲ್ಲಿ ನಿಮ್ಮ ಮನೇಲೂ ಒಂದ್ಸಲಿ ಈ ಥರ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ಚಾನಲ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.